ರಾಜ್ಯದಲ್ಲಿ ನೇಕಾರರು ಎದುರಿಸುತ್ತಿರುವ ಸಮಸ್ಯೆಗಳು ಸರ್ಕಾರದ ಗಮನದಲ್ಲಿದ್ದು, ಮುಖ್ಯವಾಗಿ ವಿದ್ಯುತ್ ಮಗ್ಗಗಳ ಮಾಲೀಕರು ಬಾಕಿ ಉಳಿಸಿಕೊಂಡಿರುವ 20 ಕೋಟಿ ರೂಪಾಯಿಯನ್ನು ಮನ್ನಾ ಮಾಡುವ ಬಗ್ಗೆ ಪರಿಶೀಲಿಸಲಾಗುವುದು ಎಂದು ಜವಳಿ ಹಾಗೂ ಸಕ್ಕರೆ ಖಾತೆ ಸಚಿವ ಶಿವಾನಂದ ಪಾಟೀಲ್ ತಿಳಿಸಿದ್ದಾರೆ. ವಿಧಾನಸಭೆಯಲ್ಲಿ ಪ್ರಶ್ನೋತ್ತರ ಕಲಾಪದಲ್ಲಿ ಬಿಜೆಪಿಯ ಶಶಿಕಲಾ ಜೊಲ್ಲೆ ಅವರ ಪ್ರಶ್ನೆಗೆ ಉತ್ತರಿಸಿದ ಸಚಿವರು, ರಾಜ್ಯದ ಎಲ್ಲ ನೇಕಾರರ ವಿದ್ಯುತ್ ಮಗ್ಗಗಳಿಂದ ವಿದ್ಯುತ್ ಶುಲ್ಕ ಕೇವಲ 20 ಕೋಟಿ ರೂಪಾಯಿ ಅಷ್ಟೇ ಅಲ್ಲ, ಸುಮಾರು 120 ಕೋಟಿ ರೂಪಾಯಿಗೂ ಹೆಚ್ಚಿದೆ. ಕಾಂಗ್ರೆಸ್ ಸರ್ಕಾರ ನೇಕಾರರ ಸಮಸ್ಯೆಗಳಿಗೆ ಸ್ಪಂದಿಸುವ ಕೆಲಸ ಮಾಡಿದೆ. ನೇಕಾರರ ವಿದ್ಯುತ್ ಮಗ್ಗಗಳ ಶುಲ್ಕವನ್ನು ಮನ್ನಾ ಮಾಡುವ ಬಗ್ಗೆ ಮುಖ್ಯಮಂತ್ರಿಗಳೊಂದಿಗೆ ಚರ್ಚಿಸಿ ಮುಂದಿನ ನಿರ್ಧಾರ ಕೈಗೊಳ್ಳಲಾಗುವುದು ಎಂದರು. ಮೇಡಮ್, 120 ಕೋಟಿ ಮನ್ನಾ ಮಾಡ್ತಾ ಇದ್ದೀವಿ ನಮ್ಮ ಸರ್ಕಾರದಿಂದ 1 ರಿಂದ 10 HP ಅವರಿಗೆ. ಪುನಃ 1 ರಿಂದ 10 HP ಆದ್ಮೇಲೆ 10 ರಿಂದ 20 HP ಅವರು ಕೂಡ ಬಂದ್ರು. ಅವರಿಗೂ ಕೂಡ ನಾವು ₹1.25 ಮಾತ್ರ ಚಾರ್ಜ್ ಮಾಡ್ತಾ ಇದ್ದೀವಿ. ಸೊ ನಿಮ್ಮ ತಿಳುವಳಿಕೆ ಪ್ರಕಾರ 10 ರಿಂದ 20 ಕೋಟಿ ಅಲ್ಲ, 120 ಕೋಟಿ ಸರ್ಕಾರಕ್ಕೆ ಹೊರೆ ಆಗ್ತಾ ಇದ್ರು ಕೂಡ ಇದನ್ನು ಭರಣಾ ಮಾಡಿ ನಾವು ಕೊಡ್ತಾ ಇದ್ದೀವಿ ಅಧ್ಯಕ್ಷ. ಏಪ್ರಿಲ್ 2023 ರಿಂದ ನವೆಂಬರ್ 2023 ರವರೆಗೆ 1 HP ಯಿಂದ 10 HP ವರೆಗೆ ಉಚಿತ ವಿದ್ಯುತ್ ನೀಡಿ 11 ರಿಂದ 23 HP ವರೆಗೆ ಪ್ರತಿ ಯೂನಿಟ್ಗೆ 10 ರೂಪಾಯಿ ನಿಗದಿಪಡಿಸಿರುವ ವಿದ್ಯುತ್ ಶುಲ್ಕದಿಂದ ನೇಕಾರರಿಗೆ ತೊಂದರೆಯಾಗಿದೆ. ಈ ಬಗ್ಗೆ ಸರ್ಕಾರ ಕೂಡಲೇ ಪರಿಶೀಲಿಸಬೇಕು ಎಂದು ಸದನದ ಮೂಲಕ ಬಿಜೆಪಿಯ ಸಿದ್ದು ಸವದಿ, ಪ್ರಭು ಚೌಹಾಣ್, ಬಿವೈ ವಿಜಯೇಂದ್ರ ಮನವಿ ಮಾಡಿದರು. ನೇಕಾರ ವಿಚಾರದಲ್ಲಿ ರಾಜಕಾರಣ ಮಾಡೋ ಪ್ರಶ್ನೆ ಇಲ್ಲ. ಅದು ನಮ್ಮ ವಿನಂತಿ ಇಷ್ಟೇ ಸ್ವಾಮಿ. ನಮ್ಮ ಸಭಾದಾಗ ನಮ್ಮ ವಿನಂತಿ ಇಷ್ಟೇನೆ, ನೇಕಾರ ವಿಚಾರದಲ್ಲಿ ಚೌಕಾಸಿ ಮಾಡುವಂತದ್ದು ಬೇಡ. ಈಗಾಗಲೇ ಸಂಕಷ್ಟದಲ್ಲಿದ್ದಾರೆ. ಅದೇನು ಇನ್ನು 5-6 ತಿಂಗಳು ಏನ್ ಮಾಡ್ಬೇಕು ಅದನ್ನ ಸೇರಿಸ್ಕೊಂಡು ಅದನ್ನ ಇಂಪ್ಲಿಮೆಂಟ್ ಮಾಡ್ಲಿ, ಅಷ್ಟೇ ಮಾಡಿ ಅಂತ ವಿನಂತಿ ಮಾಡ್ತಾ ಇರುವಂತದ್ದು. ಕೋಲಾರ ಜಿಲ್ಲೆ ಶ್ರೀನಿವಾಸಪುರ ತಾಲೂಕಿನ ಯಲ್ಲೂರು ಹೋಬಳಿ ಯದುರೂರು ಗ್ರಾಮದಲ್ಲಿ 1273 ಎಕರೆ ಭೂಪ್ರದೇಶದಲ್ಲಿ ಕೈಗಾರಿಕಾ ಪ್ರದೇಶ ಸ್ಥಾಪನೆ ಮಾಡಲು ಅಂತಿಮ ಅಧಿಸೂಚನೆಯನ್ನು ಹೊರಡಿಸುವ ಸಂಬಂಧ ಮತ್ತೊಂದು ಸುತ್ತಿನ ಸಮೀಕ್ಷೆ ನಡೆಸಿ ಅಧಿಕಾರಿಗಳೊಂದಿಗೆ ಚರ್ಚಿಸಿ ನಿರ್ಧಾರ ಕೈಗೊಳ್ಳಲಾಗುವುದು ಎಂದು ಕೈಗಾರಿಕಾ ಸಚಿವ ಎಂಬಿ ಪಾಟೀಲ್ ತಿಳಿಸಿದ್ದಾರೆ. ಜಿಕೆ ವೆಂಕಟಶಿವರೆಡ್ಡಿ ಅವರ ಪ್ರಶ್ನೆಗೆ ಉತ್ತರಿಸಿದ ಸಚಿವರು, ಕೈಗಾರಿಕಾ ಸ್ಥಾಪನೆ ಸಂಬಂಧ ಜೆಎಂಸಿ ಮಾಡಲು ಹೋದ ಅಧಿಕಾರಿಗಳಿಗೆ ರೈತರು ಹಾಗೂ ಸ್ಥಳೀಯರು ಅಡ್ಡಿಪಡಿಸಿದ್ದರಿಂದ ಈ ಕೆಲಸ ಸ್ಥಗಿತಗೊಂಡಿದೆ. ಮುಂದಿನ ದಿನಗಳಲ್ಲಿ ಶಾಸಕರ ನೇತೃತ್ವ ವಹಿಸಿ ಅಡ್ಡಿ ಆತಂಕಗಳನ್ನು ನಿವಾರಣೆ ಮಾಡಿದರೆ ಕೈಗಾರಿಕಾ ಪ್ರದೇಶ ಸ್ಥಾಪನೆ ಮಾಡಲು ಕ್ರಮ ಕೈಗೊಳ್ಳಲಾಗುವುದು ಎಂದು ಸದನಕ್ಕೆ ತಿಳಿಸಿದರು. ಎಲ್ಲಾ ಪ್ರೊಸೀಜರ್ಗಳನ್ನ ಮುಗಿಸಿ ಇದನ್ನ ಅಕ್ವೈರ್ ಮಾಡಲಿಕ್ಕೆ ಎಲ್ಲಾ ಕ್ರಮಗಳನ್ನ ಗಂಭೀರವಾಗಿ ನಾವು ತೆಗೆದುಕೊಳ್ತೀವಿ ಅನ್ನೋದನ್ನ ಪ್ರಾಮಾಣಿಕವಾದಂತಹ ಮಾತನ್ನ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ. ಎರಡನೇ ಫೇಸ್ ಏನ್ ಹೇಳ್ತಿರಲ್ಲ, ಅದಕ್ಕೆ ನಾವು ಇದನ್ನ ಡಿಮ್ಯಾಂಡ್ ಬಂದ್ರೆ 1770 ಇದು ಡೆವಲಪ್ ಮಾಡಿ ಅಲ್ಲಿ ಡಿಮ್ಯಾಂಡ್ ವ್ಯಕ್ತಪಡಿಸಿದ್ರೆ, ಡಿಮ್ಯಾಂಡ್ ಬಂದ್ರೆ ಅಲ್ಲಿ ಎರಡನೇದಕ್ಕೂ ಕೂಡ ನಾವು ಒತ್ತಡ ಕ್ರಮ ಕೈಗೊಳ್ತೀವಿ. ದಯಮಾಡಿ ಎರಡೂ ಮಾಡ್ಕೊಡ್ಬೇಕು ಅಂತ ನಾನು ಒಂದೇದ ಬಗ್ಗೆ ಇರಿಸ್ಕೊಡ್ರಿ. ರಾಯಚೂರು ಜಿಲ್ಲೆಯ ಲಿಂಗಸಗೂರು ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯ ಲಿಂಗಸಗೂರು, ಹಟ್ಟಿ ಮತ್ತು ಮುದಗಲ್ ಪಟ್ಟಣಗಳಿಗೆ ಕುಡಿಯುವ ನೀರಿನ ಸಮಸ್ಯೆ ಬಗೆಹರಿಸಲು ಅಗತ್ಯ ಕ್ರಮ ವಹಿಸಲಾಗುವುದು ಎಂದು ನಗರಾಭಿವೃದ್ಧಿ ಸಚಿವ ಬೈರತಿ ಸುರೇಶ್ ತಿಳಿಸಿದ್ದಾರೆ. ಬಿಜೆಪಿಯ ಮಾನಪ್ಪ ವಜ್ಜಲ್ ಅವರ ಪ್ರಶ್ನೆಗೆ ಸಚಿವರು, ಸದ್ಯದಲ್ಲೇ ಅಧಿಕಾರಿಗಳನ್ನು ಕರೆದು ಸ್ಥಳೀಯ ಸಮಸ್ಯೆಗಳನ್ನು ಬಗೆಹರಿಸಲಾಗುವುದು. ಮುದಗಲ್ ಪಟ್ಟಣಕ್ಕೆ ಶಾಶ್ವತ ಕುಡಿಯುವ ನೀರಿನ ಯೋಜನೆ ಕೈಗೊಳ್ಳುವ ಬಗ್ಗೆ ಮುಖ್ಯಮಂತ್ರಿಗಳೊಂದಿಗೆ ಚರ್ಚಿಸಿ ಅನುದಾನ ದೊರಕಿಸಲಾಗುವುದು ಎಂದು ತಿಳಿಸಿದರು. ನಮ್ಮ ಅನುದಾನ ಇತ್ತು 17 ಕೋಟಿಯಲ್ಲಿ ಸುಮಾರು 6.5 ಕೋಟಿ ರೂಪಾಯಿಗಳನ್ನ ಈಗಾಗಲೇ ಖರ್ಚು ಮಾಡಿ 27% ಅಲ್ಲಿ ಕೆಲಸವನ್ನ ನಾವು ಮಾಡಿದ್ದೀವಿ. ಇನ್ನೂ ಸುಮಾರು 29 ಕೋಟಿ ರೂಪಾಯಿಗಳ ಅನುದಾನ ಬೇಕಾಗ್ತದೆ ಸಭಾಧ್ಯಕ್ಷ. ಆ ಹಣವನ್ನ ಬೇಕು ಅಂತ ಕೇಳಿ ನಾವು ಹಣ ನಮ್ಮ ಫೈನಾನ್ಸ್ಗೆ ಕೇಳಿದ್ವಿ ಸಭಾಧ್ಯಕ್ಷ. ಯಾವುದಾದ್ರೂ ಪ್ರಯತ್ನ ಪಟ್ಟು ಯಾವುದಾದ್ರೂ ರೀತಿಯಲ್ಲಿ ನಾವು ಅಲ್ಲಿಗೆ ಮುದಗಲ್ ಪಟ್ಟಣಕ್ಕೂ ಸಹ ನೀರು ಕೊಡ್ಲಿಕ್ಕೆ ನಾವು ಪ್ರಾಮಾಣಿಕ ಪ್ರಯತ್ನವನ್ನು ಮಾಡ್ತೀವಿ ಸಭಾಧ್ಯಕ್ಷ.